ತೆಗಿತೀನಿ. ಈ ಕೆಳಗಿನ ಅಂಕಿ ಸಂಖ್ಯೆಗಳಿಗೆ ಲೋಸ ಮತ್ತು ಮೋಸ ಕಂಡಿಡೀರಿ. ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಕೇವಲ ಕರ್ನಾಟಕವಷ್ಟೇ ಅಲ್ಲದೆ ದೇಶ ವಿದೇಶಗಳನ್ನು ಸುತ್ತಿ ಹಾಸ್ಯವಾದ ಮಾತುಗಾರಿಕೆಯಿಂದ ನಕ್ಕು ನಗಿಸುವ ಕಲೆಯವರದ್ದು. ಅಷ್ಟೇ ಅಲ್ಲದೆ ಹಾಸ್ಯಗಾರರು, ಲೇಖಕರು ಎಂದು ಗುರುತಿಸಿಕೊಂಡಿದ್ದಾರೆ. ಹೌದು, ಕರುನಾಡು ಕಳೆದ ಸಾಕಷ್ಟು ವಿಡಿಯೋದಲ್ಲಿ ಕೆಲವು ನಟರನ್ನು ಪರಿಚಯಿಸಿದ್ದಾಯಿತು. ಇವತ್ತು ವಿಶೇಷವಾಗಿ ಗಂಗಾವತಿಯ ಪ್ರಾಣೇಶ್ ಎಂದೇ ಖ್ಯಾತಿ ಪಡೆದಂತಹ ಪ್ರಾಣೇಶ್ ರವರ ಪರಿಚಯ ಹಾಗೂ ನಡೆದು ಬಂದ ಹಾದಿಯಂತಹದ್ದು ಎಂದು ತಿಳಿಯೋಣ ಬನ್ನಿ. ಪ್ರಾಣೇಶ್ ರವರು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಸೆಪ್ಟೆಂಬರ್ 8, 1961ರಲ್ಲಿ ಜನಿಸಿದರು. ಇವರ ತಂದೆ ಶ್ರೀ ಬಿ ವೆಂಕಟಾಚಾರ್ಯರು, ತಾಯಿ ಸತ್ಯವತಿ ಬಾಯಿ ಅವರು. ಇವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಶಾಲಾ ಶಿಕ್ಷಕರಾಗಿದ್ದರು. ಆದ್ದರಿಂದ ಪ್ರಾಣೇಶ್ ರವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಯಲಬುರ್ಗಿಯಲ್ಲಿ ಮತ್ತು BCom ಪದವಿಯನ್ನು ಗಂಗಾವತಿಯಲ್ಲಿ ಪಡೆದರು. ಇವರ ತಂದೆಗೆ ಮಗನು ಸರ್ಕಾರಿ ನೌಕರನಾಗಬೇಕೆಂಬ ಆಸೆ ಹೊಂದಿದ್ದರು. ಆದರೆ ಪ್ರಾಣೇಶ್ ರವರಿಗೆ ಓದಿನಲ್ಲಿ ಅಷ್ಟೇನೂ ಆಸಕ್ತಿವಿರಲಿಲ್ಲ. ಆದರೂ ಪ್ರಾಣೇಶ್ ರವರು ಪಠ್ಯವನ್ನು ಹೊರತುಪಡಿಸಿ ಇನ್ನಿತರ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದರು. ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ 10 ಪೈಸೆ ಕೊಟ್ಟು ಪುಸ್ತಕವನ್ನು ಕೊಂಡು ಓದುತ್ತಿದ್ದರಂತೆ. ಹಾಗೂ ಬೀಚಿ ಸಾಹಿತ್ಯದಿಂದ ಪ್ರಭಾವಿತರಾದ ಪ್ರಾಣೇಶ್ ರವರು ಸಾಹಿತ್ಯದಲ್ಲಿ ಹಾಸ್ಯವನ್ನು ಮೈಗೂಡಿಸಿಕೊಂಡು ಅದನ್ನು ಇತರರಿಗೆ ಹಂಚುವ ಕಾರ್ಯವನ್ನು 1990ರ ಆಸುಪಾಸಿನಲ್ಲಿ ಆರಂಭಿಸಿದ್ದರು. ಇವರು ಮೊದಲು ಪ್ರಾರಂಭಿಸಿದ್ದು ಎರಡೋಣ ಎಂಬ ಪುಟ್ಟ ಗ್ರಾಮದಲ್ಲಿ. ಅಲ್ಲಿಂದ ಇವರು ಹಲವಾರು ಕಡೆ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಕರ್ನಾಟಕದಾದ್ಯಂತ ಚಿರಪರಿಚಿತರಾದರು. ಹಾಗೆಯೇ ಇವರನ್ನು ಬೇರೆ ಬೇರೆ ದೇಶಗಳಿಗೆ ಕಾರ್ಯಕ್ರಮವನ್ನು ನೀಡಲು ಅಲ್ಲಿನ ಕನ್ನಡಿಗರು ಕರೆಸಿಕೊಳ್ಳುತ್ತಾರೆ. ಪ್ರಾಣೇಶ್ ರವರು ಮೊದಲ ಸಂಭಾವನೆ 500 ರೂಪಾಯಿಗಳಾಗಿದ್ದವು. ಇವರು ಮೊದಲು ವಿದೇಶಕ್ಕೆ ಹಾರಿದ್ದು ಮುಂಬೈ ದೇಶಕ್ಕೆ, ನಂತರ ಅಮೆರಿಕ, ಹೀಗೆ 10 ದೇಶಗಳನ್ನು ಸುತ್ತಿ ಅಲ್ಲಿನ ಕನ್ನಡಿಗರನ್ನು ರಂಜಿಸಿದ್ದಾರೆ. ಹಾಗೂ ನಗಿಸುವವನ ನೋವುಗಳು ಎಂಬ ಪುಸ್ತಕ ಬರೆದಿದ್ದಾರೆ. ಇಲ್ಲಿಯವರೆಗೆ 12ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ, 400ಕ್ಕೂ ಹೆಚ್ಚು ಊರುಗಳಲ್ಲಿ, 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕನ್ನಡ ಹಾಸ್ಯರತ್ನ, ಅನ್ಮೋಲ್ ರತ್ನ, ನಗೆ ಸಾರ್ವಭೌಮ ಎಂಬ ಹಲವು ಬಿರುದುಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಬೀಚಿ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಮಾಧ್ಯಮ ಸಂವಹನ ಪ್ರಶಸ್ತಿ, ಇನ್ನೂ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಈ ಕಾರ್ಯದಲ್ಲಿ ತೊಡಗಿ 30ಕ್ಕೂ ಅಧಿಕ ವರ್ಷಗಳನ್ನು ಪೂರೈಸಿದ್ದಾರೆ. ಪ್ರಾಣೇಶ್ ರವರು ವಿಭಿನ್ನ ಮಾತುಗಾರರು. ಹಲವು ಮಾಹಿತಿಗಳನ್ನು ತಮ್ಮ ಹಾಸ್ಯ ರೂಪದಲ್ಲಿಯೇ ಜನ ಮನ ಮುಟ್ಟುವಂತೆ ಹೇಳುತ್ತಾರೆ. ಇವರು ಬೀಚಿಯವರ ಹಲವು ಸಾಹಿತ್ಯವನ್ನು ಓದಿ ಈ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಇವರು ಎಲ್ಲೇ ಹೋದರೂ ಇವರ ಉತ್ತರ ಕರ್ನಾಟಕ ಶೈಲಿಯ ಮಾತುಗಾರಿಕೆಯನ್ನು ಬಿಟ್ಟುಕೊಡುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇವರು ಯೂಟ್ಯೂಬ್ನಂತಹ ಅಂತರ್ಜಾಲಗಳಲ್ಲಿ ಇವರ ಸಣ್ಣ ಸಣ್ಣ ತುಣುಕುಗಳನ್ನು ಹಾಕಿ ಜನರನ್ನು ರಂಜಿಸುತ್ತಾರೆ. ಈ ವೃತ್ತಿಯನ್ನು ಆರಿಸುವ ಮೊದಲು ಪ್ರಾಣೇಶ್ ರವರು ಕೊಳಲು, ತಬಲ, ಇನ್ನಿತರ ಧ್ವನಿವಾರ್ಧಕಗಳನ್ನು ನುಡಿಸುತ್ತಿದ್ದರಂತೆ ಹಾಗೂ ದಿನಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುತ್ತಿದ್ದರಂತೆ. ಇದಿಷ್ಟು ಪ್ರಾಣೇಶ್ ರವರ ಪರಿಚಯವಾಗಿತ್ತು. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಾಟಮ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹುಮುಖ್ಯ. ಧನ್ಯವಾದಗಳು ಕರುನಾಡು. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ತೆಗಿತೀನಿ. ಈ ಕೆಳಗಿನ ಅಂಕಿ ಸಂಖ್ಯೆಗಳಿಗೆ ಲೋಸ ಮತ್ತು ಮೋಸ ಕಂಡಿಡೀರಿ. ಮುಚ್ಚಿ ಕೊಂತ್ಬಿಟ್ಟು ನೋಡ್ರಿ. ನಾ ಕಂಡಿಡಂಗಿಲ್ಲ, ಏನು ಮಾಡ್ತಾನೆ? ಏನು ವಿಜ್ಞಾನ ನಾನು ಕಂಡಿಡ? ವಿಜ್ಞಾನಿಗಳು ಕಂಡಿಡಿಬೇಕಾದ್ರೆ ಕಾಲ ಮ್ಯಾಗಿಟ್ಟು ತಲೆ ಕೈ ಕೊಟ್ಟು ಹಿಂಗೆ ಕುಂತ್ಬಿಟ್ಟೆ ಬೆಂಚ್ಯಾಗ. ಅದ್ವತ್ ಎಲ್ಲರೂ ನೋಡ್ತಿ, ಎಲ್ಲರೂ ಹಂಗೆ ಕುಂತಾರೆ, ಒಬ್ರಿಗೂ ಬರೋದಿಲ್ಲ. ಎಲ್ಲರೂ ಹಂಗೆ ಕುಂತಾರೆ. ಯಾರು ಸಹ ಮಾಡೋಕೆ? ಈ ಮಾಸ್ತರ್ಗಳು ಎಂದೋ ನಂಬಾರ್ದ್ರಿ. ಪಾಠ ಮಾಡೋ ಮುಂದೆ ಎಷ್ಟು ಚಂದ ಆಕಳು ಪಾಠ ಮಾಡಿದಂಗೆ ಮಾಡ್ತಾರ. ನಿಮಗೇನೇ ಕಷ್ಟ ಬರಲಿ, ನಾನಿದ್ದೀನಿ, ನನ್ನ ಕೇಳ್ರಪ್ಪ ಅಂತಾರ. ಪರೀಕ್ಷಾ ಬರೆಯೋ ಮುಂದೆ ಒಬ್ಬರ ಸೆನೆ ಕಾಯ್ತಾರಲ್ರಿ, ಹೊರಗಾಡಿಡ್ತಿರ್ತಾರೆ.